ಮೀಸಲಾತಿ ವಿಚಾರಕ್ಕೆ ಬಿಜೆಪಿಯನ್ನು ಕಿಡಿಕಿಡಿಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಕುವೆಂಪು ಅವರ ನಾಡಗೀತೆಯನ್ನ ವಿಜಯೇಂದ್ರ ಓದಲಿ. ಡಿಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದು. ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ, ಅವರ ಲೆವೆಲ್ನಲ್ಲೇ ಇರಲಿ ಅಂತ ಬೇರೆ ಹೇಳಿದ್ದಾರೆ. ರಾಜ್ಯಸಭಾ ಸದಸ್ಯರನ್ನಾಗಿ ಅಲ್ಪಸಂಖ್ಯಾತರನ್ನ ಮಾಡಿ ಅಂತ ಸವಾಲು ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಬಿವೈ ವಿಜಯೇಂದ್ರ ವಿರುದ್ಧ ಡಿಸಿಎಂ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ನೋಡಪ್ಪ, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧರಿರ್ಬೋದು, ಅವರೆಲ್ಲ ನಮ್ಮ ದೇಶದ ಪ್ರಜೆಗಳು, ಕರ್ನಾಟಕ ರಾಜ್ಯದ ಪ್ರಜೆಗಳು. ನಾವು ಎಲ್ಲ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಸಮಪಾಡು ಅನ್ನೋರು ಯಾರೋ ಒಬ್ಬರು ಎಂಎಸ್ಸಿ ಮಾಡ್ಕೊಳ್ಳಿ, ಅವರು ಒಬ್ಬರು ರಾಜ್ಯಸಭೆ ಮೆಂಬರ್ ಮಾಡಲಿ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಮಂತ್ರಿ ಮಾಡಲಿ, ಒಂದಿಬ್ರು ಕ್ರಿಶ್ಚಿಯನ್ಸ್ನ, ಒಂದ್ 3 ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ. ಆಗ ವಿಜಯೇಂದ್ರಗೆ ಸಮಪಾಡು ಅಂತ ಮಾತಾಡಕ್ಕೆ ಒಂದು ಅವಕಾಶ ಇದೆ. ಈಗೇನು ಕುವೆಂಪುರವರ ಮಾತು, ನಮ್ಮ ನಾಡಗೀತೆ ಇದೆಯಲ್ಲ, ಆ ನಾಡಗೀತೆನ ಸರಿಯಾಗಿ ಓದ್ಲಿ. ಅವರು ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ವಿಜಯೇಂದ್ರ ಅವರು ಓದ್ಲಿ. ಇನ್ನ ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ, ಅವ್ರ ಲೆವೆಲಲ್ಲೇ ಇರಲಿ. ನೋಡಪ್ಪ, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧರಿರ್ಬೋದು, ಅವರೆಲ್ಲ ನಮ್ಮ ದೇಶದ ಪ್ರಜೆಗಳು, ಕರ್ನಾಟಕ ರಾಜ್ಯದ ಪ್ರಜೆಗಳು. ನಾವು ಎಲ್ಲ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಸಮಪಾಡು ಅನ್ನೋರು ಯಾರೋ ಒಬ್ಬರು ಎಂಎಸ್ಸಿ ಮಾಡ್ಕೊಳ್ಳಿ, ಅವರು ಒಬ್ಬರು ರಾಜ್ಯಸಭೆ ಮೆಂಬರ್ ಮಾಡಲಿ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಮಂತ್ರಿ ಮಾಡಲಿ, ಒಂದಿಬ್ರು ಕ್ರಿಶ್ಚಿಯನ್ಸ್ನ, ಒಂದ್ 3 ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ. ಆಗ ವಿಜಯೇಂದ್ರಗೆ ಸಮಪಾಡು ಅಂತ ಮಾತಾಡಕ್ಕೆ ಒಂದು ಅವಕಾಶ ಇದೆ. ಈಗೇನು ಕುವೆಂಪುರವರ ಮಾತು, ನಮ್ಮ ನಾಡಗೀತೆ ಇದೆಯಲ್ಲ, ಆ ನಾಡಗೀತೆನ ಸರಿಯಾಗಿ ಓದ್ಲಿ. ಅವರು ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ಮೀಸಲಾತಿ ವಿಚಾರಕ್ಕೆ ಬಿಜೆಪಿಯನ್ನು ಕಿಡಿಕಿಡಿಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಕುವೆಂಪು ಅವರ ನಾಡಗೀತೆಯನ್ನ ವಿಜಯೇಂದ್ರ ಓದಲಿ. ಡಿಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದು. ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ, ಅವರ ಲೆವೆಲ್ನಲ್ಲೇ ಇರಲಿ ಅಂತ ಬೇರೆ ಹೇಳಿದ್ದಾರೆ. ರಾಜ್ಯಸಭಾ ಸದಸ್ಯರನ್ನಾಗಿ ಅಲ್ಪಸಂಖ್ಯಾತರನ್ನ ಮಾಡಿ ಅಂತ ಸವಾಲು ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಬಿವೈ ವಿಜಯೇಂದ್ರ ವಿರುದ್ಧ ಡಿಸಿಎಂ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ನೋಡಪ್ಪ, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧರಿರ್ಬೋದು, ಅವರೆಲ್ಲ ನಮ್ಮ ದೇಶದ ಪ್ರಜೆಗಳು, ಕರ್ನಾಟಕ ರಾಜ್ಯದ ಪ್ರಜೆಗಳು. ನಾವು ಎಲ್ಲ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಸಮಪಾಡು ಅನ್ನೋರು ಯಾರೋ ಒಬ್ಬರು ಎಂಎಸ್ಸಿ ಮಾಡ್ಕೊಳ್ಳಿ, ಅವರು ಒಬ್ಬರು ರಾಜ್ಯಸಭೆ ಮೆಂಬರ್ ಮಾಡಲಿ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಮಂತ್ರಿ ಮಾಡಲಿ, ಒಂದಿಬ್ರು ಕ್ರಿಶ್ಚಿಯನ್ಸ್ನ, ಒಂದ್ 3 ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ. ಆಗ ವಿಜಯೇಂದ್ರಗೆ ಸಮಪಾಡು ಅಂತ ಮಾತಾಡಕ್ಕೆ ಒಂದು ಅವಕಾಶ ಇದೆ. ಈಗೇನು ಕುವೆಂಪುರವರ ಮಾತು, ನಮ್ಮ ನಾಡಗೀತೆ ಇದೆಯಲ್ಲ, ಆ ನಾಡಗೀತೆನ ಸರಿಯಾಗಿ ಓದ್ಲಿ. ಅವರು ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ವಿಜಯೇಂದ್ರ ಅವರು ಓದ್ಲಿ. ಇನ್ನ ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ, ಅವ್ರ ಲೆವೆಲಲ್ಲೇ ಇರಲಿ. ನೋಡಪ್ಪ, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧರಿರ್ಬೋದು, ಅವರೆಲ್ಲ ನಮ್ಮ ದೇಶದ ಪ್ರಜೆಗಳು, ಕರ್ನಾಟಕ ರಾಜ್ಯದ ಪ್ರಜೆಗಳು. ನಾವು ಎಲ್ಲ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಸಮಪಾಡು ಅನ್ನೋರು ಯಾರೋ ಒಬ್ಬರು ಎಂಎಸ್ಸಿ ಮಾಡ್ಕೊಳ್ಳಿ, ಅವರು ಒಬ್ಬರು ರಾಜ್ಯಸಭೆ ಮೆಂಬರ್ ಮಾಡಲಿ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಮಂತ್ರಿ ಮಾಡಲಿ, ಒಂದಿಬ್ರು ಕ್ರಿಶ್ಚಿಯನ್ಸ್ನ, ಒಂದ್ 3 ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ. ಆಗ ವಿಜಯೇಂದ್ರಗೆ ಸಮಪಾಡು ಅಂತ ಮಾತಾಡಕ್ಕೆ ಒಂದು ಅವಕಾಶ ಇದೆ. ಈಗೇನು ಕುವೆಂಪುರವರ ಮಾತು, ನಮ್ಮ ನಾಡಗೀತೆ ಇದೆಯಲ್ಲ, ಆ ನಾಡಗೀತೆನ ಸರಿಯಾಗಿ ಓದ್ಲಿ. ಅವರು ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ಮೀಸಲಾತಿ ವಿಚಾರಕ್ಕೆ ಬಿಜೆಪಿಯನ್ನು ಕಿಡಿಕಿಡಿಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ.
ಕುವೆಂಪು ಅವರ ನಾಡಗೀತೆಯನ್ನ ವಿಜಯೇಂದ್ರ ಓದಲಿ. ಡಿಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದು. ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ, ಅವರ ಲೆವೆಲ್ನಲ್ಲೇ ಇರಲಿ ಅಂತ ಬೇರೆ ಹೇಳಿದ್ದಾರೆ. ರಾಜ್ಯಸಭಾ ಸದಸ್ಯರನ್ನಾಗಿ ಅಲ್ಪಸಂಖ್ಯಾತರನ್ನ ಮಾಡಿ ಅಂತ ಸವಾಲು ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಬಿವೈ ವಿಜಯೇಂದ್ರ ವಿರುದ್ಧ ಡಿಸಿಎಂ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ನೋಡಪ್ಪ, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧರಿರ್ಬೋದು, ಅವರೆಲ್ಲ ನಮ್ಮ ದೇಶದ ಪ್ರಜೆಗಳು, ಕರ್ನಾಟಕ ರಾಜ್ಯದ ಪ್ರಜೆಗಳು. ನಾವು ಎಲ್ಲ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಸಮಪಾಡು ಅನ್ನೋರು ಯಾರೋ ಒಬ್ಬನ MSc ಮಾಡ್ಕೊಳ್ಳಿ, ಅವರು ಒಬ್ಬನ ರಾಜ್ಯಸಭೆ ಮೆಂಬರ್ ಮಾಡಲಿ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಮಂತ್ರಿ ಮಾಡಲಿ, ಒಂದಿಬ್ರು ಕ್ರಿಶ್ಚಿಯನ್ಸ್ನ, ಒಂದ್ 3 ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ. ಆಗ ವಿಜೇಂದ್ರಗೆ ಸಮಪಾಡು ಅಂತ ಮಾತಾಡಕ್ಕೆ ಒಂದು ಅವಕಾಶ ಇದೆ. ಈಗೇನು ಕುವೆಂಪುರವರ ಮಾತು, ನಮ್ಮ ನಾಡಗೀತೆ ಇದೆಯಲ್ಲ, ಆ ನಾಡಗೀತೆನ ಸರಿಯಾಗಿ ಓದ್ಲಿ. ಅವರು ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ವಿಜೇಂದರ್ ಅವರು ಓದ್ಲಿ. ಇನ್ನ ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ, ಅವ್ರ ಲೆವೆಲಲ್ಲೇ ಇರಲಿ. ನೋಡಪ್ಪ, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧರಿರ್ಬೋದು, ಅವರೆಲ್ಲ ನಮ್ಮ ದೇಶದ ಪ್ರಜೆಗಳು, ಕರ್ನಾಟಕ ರಾಜ್ಯದ ಪ್ರಜೆಗಳು. ನಾವು ಎಲ್ಲ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಸಮಪಾಡು ಅನ್ನೋರು ಯಾರೋ ಒಬ್ಬನ MSc ಮಾಡ್ಕೊಳ್ಳಿ, ಅವರು ಒಬ್ಬನ ರಾಜ್ಯಸಭೆ ಮೆಂಬರ್ ಮಾಡಲಿ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಮಂತ್ರಿ ಮಾಡಲಿ, ಒಂದಿಬ್ರು ಕ್ರಿಶ್ಚಿಯನ್ಸ್ನ, ಒಂದ್ 3 ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ. ಆಗ ವಿಜೇಂದ್ರಗೆ ಸಮಪಾಡು ಅಂತ ಮಾತಾಡಕ್ಕೆ ಒಂದು ಅವಕಾಶ ಇದೆ. ಈಗೇನು ಕುವೆಂಪುರವರ ಮಾತು, ನಮ್ಮ ನಾಡಗೀತೆ ಇದೆಯಲ್ಲ, ಆ ನಾಡಗೀತೆನ ಸರಿಯಾಗಿ ಓದ್ಲಿ. ಅವರು ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ವಿಚಾರಕ್ಕೆ ಬಿಜೆಪಿಯನ್ನು ಕಿಡಿಕಿಡಿಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಕುವೆಂಪು ಅವರ ನಾಡಗೀತೆಯನ್ನ ವಿಜಯೇಂದ್ರ ಓದಲಿ. ಡಿಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದು. ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ, ಅವರ ಲೆವೆಲ್ನಲ್ಲೇ ಇರಲಿ ಅಂತ ಬೇರೆ ಹೇಳಿದ್ದಾರೆ. ರಾಜ್ಯಸಭಾ ಸದಸ್ಯರನ್ನಾಗಿ ಅಲ್ಪಸಂಖ್ಯಾತರನ್ನ ಮಾಡಿ ಅಂತ ಸವಾಲು ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಬಿವೈ ವಿಜಯೇಂದ್ರ ವಿರುದ್ಧ ಡಿಸಿಎಂ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ನೋಡಪ್ಪ, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧರಿರ್ಬೋದು, ಅವರೆಲ್ಲ ನಮ್ಮ ದೇಶದ ಪ್ರಜೆಗಳು,